ಸೊ ಇದು ಬಂದು ಮಹಾತ್ಮ ಗಾಂಧಿ ಉದ್ಯಾನವನ ಅಂತ ಚಿಕ್ಕಮಗಳೂರಲ್ಲಿರೋದು, MG ಪಾರ್ಕ್ ಅಂತ. ಸೊ ಹೊರಗಡೆ ಹೆಂಗಿದೆ ನೋಡಿ. ಸೊ ಇಲ್ಲಿ ನೋಡಿ, ಚಿಕ್ಕ ಮಕ್ಕಳಿಗೆ 20 ರೂಪೀಸು, ದೊಡ್ಡ ಮಕ್ಕಳಿಗೆ 40 ರೂಪೀಸು, ಅಂದರೆ ದೊಡ್ಡವರಿಗೆ. ಸೊ ಇಲ್ಲಿ ನೋಡಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ನಾವು ಎಂಟ್ರ್ ಆಗ್ತಿದ್ದಂಗೆ ಇಲ್ಲೊಂದು ಸ್ಟ್ಯಾಚು ಇದೆ ಗಾಂಧೀಜಿಯವ್ರದ್ದು. ಸೊ ಇಲ್ಲೆಲ್ಲ ಅಂಗಡಿ ಕೂಡ ಇದೆ ಸ್ಟಾರ್ಟಿಂಗಲ್ಲೇ. ಇಲ್ಲೊಂದು ಆಫೀಸ್ ಇದೆ, ಆಮೇಲೆ ಇಲ್ಲಿ ಟ್ರೈನ್ ಕೂಡ ಇದೆ. ಸೊ ಈಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ನಾವು ಯಾರ್ಯಾರು ಬಂದಿದ್ದೀವಿ ಗೊತ್ತಾ? ರೋಹನ್ ಹಾಯ್ ಮಾಡು. ಆಮೇಲೆ ಇದು ಕಾವ್ಯ. ಕಾವ್ಯ ಮತ್ತೆ ಗಾಡಿ ಒಳಗೆ ಇರ್ತಿರ್ಲಿ. ಸೊ ಈ ವ್ಯೂ ನೋಡಿ, ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಸ್ತ್ ಆಗಿದೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಜಾಗ ಇದೆ. ನಾನು ಜಿಮ್ ಮಾಡ್ಬೋದು ಅಂತ ಜಿಮ್ ಮಾಡೋಣ ಅಂತ ಅಲ್ಲಿ ಜಿಮ್ ಇರುತ್ತೆ, ಮಾಡೋಣ ಅಂತ ಈ ರೋಡಿಂದ ನಿಮ್ಗೆ ಕರ್ಕೊಂಡ್ಬಂದಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ನಮ್ಮನ್ನ? ನೆಕ್ಸ್ಟ್ ಮೇಲ್ಗಡೆ ಅಲ್ಲೇನಿದೆ? ಪಾರ್ಕ್ ಇದೆ ಫುಲ್. ಹೌದಾ? ಇದು ಫುಲ್ ಪಾರ್ಕ್ ಅಲ್ವಾ? ಇದು ಫುಲ್ ಪಾರ್ಕ್, ವಾಕಿಂಗು ಮಾಡ್ಬೋದು. ಹೌದಾ? ಆಮೇಲೆ ನೀನು ಎಸ್ಸಲ್ಲಿ ಬಂದಿದೆ ಇಲ್ಲಿಗೆ? ತುಂಬಾ ಪ್ರಾಣಿಗಳಿವೆ ಇಲ್ಲಿ. ಎಸ್ಸಲ್ಲಿ ಬಂದಿದೆ? ಪ್ರಾಣಿಗಳು ಎಲ್ಲಿದೆ ಇಲ್ಲಿ? ತುಂಬಾ ಸತಿ ಬಂದಿದ್ದೀನಿ. ಹುಟ್ಟಾಗಿಂದ 100 ಸತಿ ಯಾರೋ ಬಂದಿದ್ದೀನಿ. ಹೌದಾ? ಹುಟ್ಟಾಗಿಂದ ಬಂದ್ರೂ ಇಷ್ಟು ಬೋರ್ ಆಗಿಲ್ಲ ನನಗೆ. ವಾವ್, ನೈಸ್. ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಕೆಳಗಡೆ ಹುಷಾರು. ಇಲ್ಲೇನಿದೆ? ಹಾವು ಗೀವು ಪ್ರಾಣಿಗಳು ಇರ್ತವೆ. ಹೌದಾ? ನಾನು ಹಾವು ಗೀವು ಏನು ಇರಲ್ಲ ಅನ್ಕೊಂಡಿದ್ದೆ. ಬಂದು ಇಲ್ಲಿ ಇದೆಲ್ಲ ಏನು? ನಮ್ಮ ಅಪ್ಪನ ಬಂದು ಸೊ ಇಲ್ಲೆಲ್ಲ ಆಟ ಆಡೋಕೆ ಕೂಡ ಇದೆ. ಬಟ್ ಇಲ್ಲಿ ನೋಡಿ ನೋಡಿ, ಇಲ್ಲೆಲ್ಲ ಮಕ್ಳಿಗೆ ಆಟ ಆಡೋಕ್ಕಿದೆ. ಸೊ ನಮ್ಮ ಹಾವು ಹಾವು ಇದಕ್ಕೆ ಹೇಳಿದ್ದು ಹುಷಾರಾಗಿರಿ ಅಂತ. ನಮಗೆ ಭಯನೇ ಆಯಿತು ತುಂಬ. ಯಪ್ಪ, ಭಯ ಆಯ್ತು ನನಗೆ. ಅವತ್ತೇನು ಮಾಡಿರ್ಲಿಲ್ಲ, ಫಾಸ್ಟ್ ಹೋಗ್ಬಿಡ್ತು. ಹಂಗೆ ಭಯ ಹೋಗಲ್ಲ ನಮ್ಗೆ ಸಡನ್ಲಿ. ಇವ್ರು ಏನು ಮಾಡ್ತಿದ್ದಾರೆ ನೋಡಿ. ಅಲ್ಲಿ ನಾವು ಮೆಟ್ಲು ಹತ್ಕೊಂಡು ಹೋಗ್ತಿದ್ವಿ, ಅಲ್ಲಿಂದ ದೂರ ಆಗುತ್ತೆ ಅಂತ ಇಲ್ಲಿ ಒಂದು ಶಾರ್ಟ್ ಹೋಗ್ತಿತ್ತು. ಆದರೆ ಮೆಟ್ಲಕ್ಕೆ ಒಂದು ಸ್ವಲ್ಪ ಜಾಸ್ತಿ ನಡೆದಿದ್ವಿ, ಅದಕ್ಕೆ ಈಸಿ ಆಗಲಿ ಅಂತ ಕರ್ಕೊಂಡು ಸೊ ಇಲ್ಲೆಲ್ಲ ಆಟ ಆಡ್ಬೋದು ಚಿಕ್ಕ ಮಕ್ಕಳು. ದೊಡ್ಡವ್ರು ಆಡ್ಬೋದಾ? ದೊಡ್ಡವ್ರು ಇಲ್ಲ ಆಡ್ಬೋದು, ಲೇಡೀಸ್ ಆಡ್ಬೋದು. ಇಲ್ಲೆಲ್ಲ ಆಟ ಆಡ್ಬೋದು. ಆದರೆ ಕಾವ್ಯ ನೀನು ಕುತ್ಕೊಂಡಾಗ ನೋಡಿ, ಯಾರಾದರೂ ಇದ್ದಾರೆ ನೋಡ್ಬಿಟ್ಟು. ಸೊ ಇಲ್ಲೆಲ್ಲ ಕೂತ್ಕೋಬಹುದು ನೋಡಿ. ಇಲ್ಲೆಲ್ಲ ಆಟ ಹೇಳು ರೋಹನ್. ಈಗ ನಾನು ಏನೋ ಕಾವ್ಯ ಅಲ್ಲೋಗೋಣ. ಈಗ ನೋಡಿ, ಹಿಂಗೆ ಒಂದೇ ಸತಿ ಜಂಪ್ ಹೊಡೆದ್ಬಿಡಿ. ಜಂಪ್ ಹೊಡೆದ್ಬಿಟ್ಟು ಹಿಂಗೆ ಬಂದು ನಿಂತ್ಕೊಳ್ಳಿ, ಅಷ್ಟು ಸಾಕು ಈ ಬಾಲ್ ಒಳಗೆ ಬರೋಕ್ಕೆ. ಸೊ ಹೆಂಗೆ ಕಾಣಿಸ್ತೀಯ ನಮ್ಮ ರೋಹನು? ಹಾಯ್. ಕೆಳಗಡೆ ಬರ್ಬೇಕಂದ್ರೆ ಇನ್ನು ಕೆಳಗೆ ಹಂಗೆ ಹಿಡ್ಕೊಂಡ್ಬಿಡ್ಬೇಕು.
ಹಂಗೆ ಒಂದು ಸ್ವಲ್ಪ ಬಿಡಬೇಕು ಇಟ್ಕೊಬೇಕು ಬಿಡಬೇಕು ಜಂಪ್ ಮಾಡಬೇಕು. ವಾವ್, ಹಂಗೆ ಬಂದು ಬಿಡಬೇಕು ಅಷ್ಟೇ. ಈಗ ನೆಕ್ಸ್ಟು ಅದು ಅಲ್ಲಿ ನಾನು ಹಿಂಗೆ ನಿಂತ್ಕೊಂತೀನಿ. ಅಲ್ಲ ಇದೊಂದು ಮೆಟ್ಲೆ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಹೊರಗಡೆಯಿಂದ ಡೆಸ್ಟಿನೇಷನ್ ಸಿಕ್ತು. ಸೊ ದಿಸ್ ಇಸ್ ಪ್ಲೇ ಏರಿಯಾ. ಈಗ ನೋಡಿ ನನಗೆ ಎಲ್ಲರೂ ಇವರೆಲ್ಲ ಇರಿಟೇಟ್ ಮಾಡಿಸ್ತಾ ಇದ್ದಾರೆ. ನಮ್ಮ ಮಮ್ಮಿ ಫೋನಲ್ಲಿ ಒಂದು ಸ್ವಲ್ಪನೇ ಚಾರ್ಜ್ ಇರೋದು, ಆದ್ರೂ ನನಗೆ ಹಿಂಸೆ ಕೊಡ್ತಾವ್ರೆ ನೋಡಿ. ಈಗ ನಿಮ್ಮನ್ನ ಒಂದು ಸ್ಪೆಷಲ್ ಕೇವ್ ಇರೋ ಹತ್ರ ಕರ್ಕೊಂಡು ಹೋಗೋಣ ಅಂತ ಭಾವಿಸ್ತೀನಿ. ಅಲ್ಲಿದೆ ನೋಡಿ. ಬೇಡ ಹೋಗೋಣ, ಬಾ ಏನಾಗಲ್ಲ. ಹಿಂಗೆ ನೋಡಿ ಹೋಗ್ತಾ ಇದ್ದೀವಿ. ಭಯ ಆಗ್ತಿದೆ. ಯಾವಾಗಲೂ ಹಾವು ತೋರಿಸಿದ್ವಲ್ಲ, ಹಂಗೆ ಏನಾದ್ರು ಹಾಗೆ ಬಂದ್ಬಿಟ್ರೆ ಅಂತ. ಯಾಕಂದರೆ ಭಯ ಆಗ್ತಿರೋದು. ಅದು ದೊಡ್ಡ ಕೇವು. ಇದೇನು ಈ ಕೇವಾದ್ರೆ ಒಳಗಡೆ ಹೋಗಿ ಇಲ್ಲಿಂದ ಹಿಂಗೆ ಆಚೆ ಬರ್ಬೋದು. ಅಲ್ಲಿಂದ ಒಳಗಡೆ ಹೋಗಿ ಇಲ್ಲಿಂದ ಆಚೆ ಬರ್ಬೋದು. ಆದರೆ ಹಿಂಗಲ್ಲ, ಇದು ತುಂಬ ಡೀಪ್ ಇದೆ. ಇದು ಅದು ಹೋದಂಗಲ್ಲ, ಇದು ತುಂಬ ದೂರ ಲೈಟ್ ಆನ್ ಮಾಡ್ಕೊಂಡು ಹೋಗ್ಬೇಕು. ಇದ್ರ ಒಳಗಡೆ ನೋಡಿ ಬನ್ನಿ ತೋರಿಸ್ತೀನಿ. ಇಲ್ಲೆಲ್ಲ ಇದೆ. ಇಲ್ಲೆಲ್ಲ ಹಿಂಗೆ ಚೆನ್ನಾಗಿ ಪ್ಲಾಸ್ಟಿಕ್ ಸಾಕ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನೋಡಿ. ಎಲ್ಲ ಚೇಳು ಬಲ್ಲ ಎಲ್ಲ ಕಟ್ಕೊಂಡ್ಬಿಟ್ರೆ. ಇಲ್ಲೆಲ್ಲ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಳಕ್ಕೆ ಜಾಗ ಮಾಡಿದ್ದಾರೆ ಅಷ್ಟೇ. ಅಷ್ಟೇ. ಈಗ ಆಚೆ ಬಂದ್ರಿ. ಆಕೆಯನ್ನ ದಿವ್ಯಕ್ಕ ತೋರಿಸ್ತಾರೆ. ಈಗ ಬನ್ನಿ ಕರ್ಕೊಂಡು ಬನ್ನಿ. ಹೀಗೆ ಬಂದ್ಬಿಟ್ಟು ಇದು ಇನ್ನು ನೋಡಿ ಹಿಂಗೆ ಒಳಗೆ ಹೋಗಿ ಲೈಟ್ ಆನ್ ಮಾಡ್ಕೊಂಡು. ಇಲ್ಲಿ ಲೈಟ್ ಇಲ್ಲ ಗೈಸ್. ಹಿಂಗೆ ಒಳಗೆ ಹೋಗಿ ಆ ಕಡೆಯಿಂದ ಹೊರಗೆ ಬರ್ಬೋದು ಗೈಸ್. ಆದರೆ ಇದು ತುಂಬ ಡೀಪ್ ಇದೆ. ಇದು ಮಾತ್ರ ಕೇವಲ ನಾವು ಅದರೊಳಗಡೆ ಹೋಗಿ ಬಂದ್ವಲ್ಲ, ಅಥವಾ ಮಾಮೂಲು ಕೇವಲ್ಲ. ಇದು ಭಯಂಕರವಾದ ದೇವದ ಕೇವ್ ಇದ್ದಂಗಿದೆ ಇದು. ಬನ್ನಿ ತೋರಿಸ್ತೀನಿ. ಶಾರ್ಚಿನಿ, ಇದು ಇಲ್ಲಿಂದ ಬಂದರೆ ಇಲ್ಲಿಗೆ ಎಂಡಾಗಲ್ಲ, ಇಲ್ಲೂ ಗೋಡೆ ಇದೆ. ಎಲ್ಲಿ ಎಂಡಾಗೋದಂದರೆ ಬನ್ನಿ ತೋರಿಸ್ತೀನಿ. ಅದು ಅಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲೆಲ್ಲ ಟರ್ನ್ ಗಿನ್ ತಗೊಳಕ್ಕಂತೂ ಕತ್ಲಲ್ಲಿ ಗೊತ್ತಾಗಲ್ಲಪ್ಪ. ಇದು ನೋಡಿ ಇಲ್ಲಿದೆ, ಹೋಗೋಕ್ಕೆ ಭಯ. ಔಟ್ ಅಂತ ಇಲ್ಲಿದೆ, ಭಯ ಆಗುತ್ತೆ ಹೋದರೆ. ಯಪ್ಪ ಏನೂ ಕಾಣ್ತಿಲ್ವಲ್ಲ, ಹಾಗೆ ಬಂದ್ಬಿಟ್ಟೈತು ಅಂತ. ಅವತ್ತೊಂದಿನ ನಮ್ಮ ಅಪ್ಪನ ಫ್ರೆಂಡ್ ಜೊತೆ ಕರ್ಕೊಂಬಂದಿದ್ರು. ಅವತ್ತೊಂದಿನ ಅವತ್ತು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಅವು ನೋಡಿ ಭಯ ಆಗ್ಬಿಟ್ಟಿತ್ತು ಫುಲ್ಲು. ಅಲ್ಲಿ ಟ್ರೈನ್ ಟ್ರ್ಯಾಕ್ ಇದೆ, ಗೊತ್ತಿಲ್ಲ. ನಮ್ಮ ಅಪ್ಪ ಇಲ್ಲಿ ಬಿಟ್ಟು ಹೋಯಿತು. ಈಗ ಮತ್ತೆ ಹೋಗ್ತಿದ್ವಿ. ನಮ್ಮ ಕಾವ್ಯಕ್ಕ ನೋಡಿ ಇಲ್ಲಿ ಬ್ಲಾಗ್ಸ್ ಮಾಡ್ತಾಯಿದ್ದಾರೆ. ಆ ಸೈಡ್ ಹೋಗೋಣ. ಹಾಂ, ಆ ಸೈಡೇ ಹೋಗೋಣ ಬಿಡು. ಇಲ್ಲಿ ನೋಡಿ ನಮ್ಮ ಕಾವ್ಯಕ್ಕ ಬಂದಿದ್ದ ಕೂಡಲೇ ನಿಂತ್ಕೊಂಡ್ಬಿಟ್ಟವ್ರೆ ನೋಡೋಕ್ಕೆ ನಮ್ಮ. ಅಲ್ಲಿ ನಮ್ಮ ಕವಿತಕ್ಕ ಎಲ್ಲ ಮಾತಾಡ್ತಿದ್ದಾರೆ ನೋಡಿ. ಅಲ್ಲಿ ನಾವು ಮಾತಾಡ್ತಾ ಅವರೇ ಗೊತ್ತಿಲ್ಲ ಏನು ಮಾತಾಡ್ತಾವ್ರು. ನಾನೀಗ ಹತ್ಕೊಂಡು ಹೋಗ್ತೀನಿ. ಇನ್ನು ಹೆಂಗೆ ಹತ್ಕೊಂಡು ಹೋಗೋದು ಅಂತ ತೋರಿಸ್ತೀನಿ ಬನ್ನಿ.
ಅದರಲ್ಲಿ ಫೋನ್ ನೋಡ್ಕೊಂಡೆ ಬೇರೆ ಹೋಗ್ಬೇಕಲ್ಲ ಫ್ರೆಂಡ್ಸ್. ಯಾವ ಬಂದೆ ಹತ್ತೀನಿ ಅದರಲ್ಲಿ ರಶ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ನಾನು ಮಾಡಲಿ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಮನೆ ಸ್ಟೆಪ್ಸ್ ಇನ್ನೇನು ಟಾಪ್ ಫ್ಲೋರ್ ತರ್ತಿದ್ವಿ ನೋಡಿ ಬಂದೆ. ಇಲ್ಲೊಂದು ಮಾಡಲಿದೆ. ಈಗ ನಾವು ಹೋಗ್ತಿದ್ವಿ ಚಪಾತಿ ಇದರಲ್ಲಿ ಒಂದು ಬಿಟ್ರೆ ಅಷ್ಟೇ. ನೋಡಿ ಬಂದ್ವಿ. ಈಗ ಬಟ್ಟೆಗೆಲ್ಲ ಬಂದು ಈಗ ಇದರೆಲ್ಲ ತಗೊಂಡು ಇದೆಲ್ಲ ತಗೊಂಡು ಬಂದ್ವಿ. ಇದರಲ್ಲಿ ಅಮ್ಮಮ್ಮ ಈಗ ಬಾರಿಸ್ತಾ ಇದ್ದೀವಿ. ಇದು ಇನ್ನೊಂದಿಲ್ಲ. ಈಗ ಮತ್ತೆ ನೋಡಿ ಇದೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಈಗ ನೋಡಿ ಬರ್ತಾಯಿದ್ವಿ. ರಿಯಾಜ್ ಮೇಲೆ ಹೋಗಿ ಬರ್ತೀನಿ. ರಿಯಾಜು ತೋರಿಸ್ಕೊಂಬರ್ತೀನಿ. ಇಲ್ಲೆಲ್ಲ ಇದು ಟ್ರೀ ಹೌಸು. ಇದು ಟ್ರೀ ಹೌಸ್ ಸಖತ್ತಾಗಿದೆ ಅಲ್ಲ. ನೋಡಿ ಈ ಥರ ಇದೆ. ಫುಲ್ ಫಿಶಸ್ ಸ್ಪೇಸ್ ಟ್ರೀ ಹೌಸ್. ಇಲ್ಲಿ ನೋಡಿ ವ್ಯೂ ಇಲ್ಲಿಂದ ಹಿಂಗೆ ಕಾಣುತ್ತೆ. ವ್ಯೂ ಹಿಂಗೆ ಕಾಣುತ್ತೆ. ಆದರೆ ಕ್ಯಾಮ್ರಲ್ಲಿ ಕಾಣೋದಕ್ಕಿಂತ ರಿಯಲಾಗಿ ನೋಡೋಕ್ಕೆ ವ್ಯೂ ಚೆನ್ನಾಗಿದೆ. ಆ ಕಡೆ ಈ ಕಡೆ ನೋಡಿ. ಸೊ ಈಗ ಟ್ರೀ ಹೌಸ್ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ. ಅಲ್ಲಿ ಪೂರ್ತಿ ಅಲ್ಲಿ ನೋಡಿ ಒಂದು ಗುಡ್ಡ ಇದೆ ಕಾಣಿಸ್ತಾ ನೋಡಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋರು ಇರ್ತಾರೆ ನೋಡಿದ್ರೆ. ಅಂದರೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ 10 ವರ್ಷದ ಮಕ್ಕಳಿಗಿಂತ ಬಿಲೋ ಎಬೋ ಅಂತೆಲ್ಲ ಹಾಕಿರ್ತಾರೆ. ನಾವೇನಾದರೂ ಮಿಸ್ಸಾಗಿ ಹೋಗ್ಬಿಟ್ರೆ ನೀವೇನಕ್ಕೆ ಹೋಗ್ತೀರ ಅಲ್ಲಿಗೆ ಅಂತ ವಿಜಿಲ್ ಹೊಡೆದು ಕರೀತಾರೆ. ನೀವೇನೋ ಎಲ್ಲ ಆಟ ಆಡ್ತೀರೋ ನೀವು ಬಂದು ಅಂತ. ಇಲ್ಲೆಲ್ಲ ಫುಲ್ ಸ್ಪೀಷಿಯಸ್ ಚೆನ್ನಾಗಿದೆ. ಸೊ ಬಂದ್ವಿ. ಅಲ್ಲಿ ನೋಡಿ ಹಂಗಿದೆ. ಬ್ಯಾಟ್ರಿ ಇಂದ ಕೆಳಗಡೆ ಇಳಿತಾ ಇದ್ದೀವಿ. ಆದರೆ ಇದಂತೂ ಸಿಕ್ಕಾಪಟ್ಟೆ ಡೀಪಲ್ಲಿದೆ. ಅದು ಹೆಂಗೆ ಕೊಟ್ಟಿರೋಪ್ಪ ಇಷ್ಟು ಟ್ರೀಸು? ಹೆಂಗೆ ಕೊಡ್ತಾ ಇದ್ದಾರೆ ಅವರು? ಹೆಂಗೆ ಕೊಟ್ಟಿರೋ ಅಪ್ಪ ಅದೇ ಕೊಡ್ತಾರಪ್ಪ ಇಷ್ಟು ಟ್ರೀ ಹೌಸ್. ಆ ಟ್ರೀ ಮೇಲೆ ಮನೆ ಹೆಂಗೆ ಕೊಟ್ಟದ್ದು? ಕೆರೆ ಇದೆ. ಏಕಂಚೆ ಕಾಣುತ್ತಾ? ಅಲ್ಲಿ ಬ್ಲೂ ಕಲರ್ದು ಕಾಣ್ತಾ ಇದೆಯಲ್ಲ ಅದರಲ್ಲ ಅದು ಕಾಣಿಸ್ತಾ? ಆಮೇಲೆ ಇಲ್ಲಿ ಫುಲ್ಲೆಲ್ಲ ಸ್ಪೇಸ್ ಇದೆ. ಆಟ ಆಡ್ಬೋದು. ಸುಸ್ತಾಗೋಯ್ತಪ್ಪ. ಆಟ ಆಡಿ ಸುತ್ತಾಡಿ ಸಾಕಾಗ್ಬಿಟ್ಟಿದೆ. ಈಗ ಒಂದು ಸ್ವಲ್ಪ ಹಂಗೆ ಆಟ ಆಡೋಣ. ಈಗ ಆಟ ಆಡೋಣ ಅಂತ ಬಂದಿದ್ದೀನಿ. ಅಪ್ಪ ಇಲ್ಲಂತೂ ಸಾಕಾಗ್ಬಿಟ್ಟಿದೆ. ಇಬ್ಬರು ಬ್ಲಾಗ್ ಮಾಡ್ತಿದ್ದಾರೆ. ಆದರೆ ನಮ್ಮ ಅಮ್ಮ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಮಾಡೋಣ, ನಮ್ಮ ಅಮ್ಮಂಗೆ ಎಕ್ಸಾಮ್ ಇತ್ತು. ಅದಕ್ಕೆ ಆ್ಯಕ್ಚುಲಿ ಪಾರ್ಕಿಗೆ ಬರಬೇಕು, ಇನ್ನೂ ಬರಲಿಲ್ಲ. ನಮ್ಮ ಅಮ್ಮ ಎಕ್ಸಾಮಿಗೆ ಅಂತೂ ಬಂದಿದ್ದು. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಎಲ್ಲ ವ್ಯೂ ಚೆನ್ನಾಗಿದೆ. ಇಷ್ಟ ಆಯಿತು. ಆವಾಗಲೇ ನಿಮಗೆ ತೋರಿಸೋಣಲ್ಲ ಹಾವು ಅದು ಹೆಂಗಿತ್ತು. ಅದು ನಮ್ಮ ಅಜ್ಜಿ ಹೇಳ್ತಿದ್ರು ಅದನ್ನ ಆಗಿರೋ ಹಾವು ಅಂತ. ಯಪ್ಪ ಎಲ್ಲರಿಗಿಂತ ನಾನೇ ಲಾಸ್ಟಲ್ಲಿದ್ದೆ. ನಮ್ಮ ದಿವ್ಯ ಅಕ್ಕ ವೀಡಿಯೋ ಮಾಡ್ಕೊಂಡು ಬರ್ತಿದ್ರು.
ನಾನೇ ಮುಂದೆ ಹೋಗ್ತೀನಲ್ಲ ನೋಡಿಬಿಟ್ಟಂದ್ರೆ ಒಬ್ಬನೇ ಮುಂದೆ ಹೋಗ್ಬೇಕಾದ್ರೆ ಅವ್ರು ಹಂಗೆ ಸಡನ್ ಆಗಿ ಬಂದು ನಂಗೆ ಭಯ ಹೋಗೋಯ್ತು. ಇಲ್ಲಿ ನಮ್ಮ ಕಾವ್ಯಕ್ಕ ಬರ್ತಿದ್ದಾರೆ. ಈಗ ನಮ್ಮ ಅಪ್ಪಂಗೆ ಫೋನ್ ಮಾಡಬೇಕು ಅಂತ ಹೇಳಿ ಸೊ ನಾನು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟೆ. ಅದು ನಮ್ಮ ಅಪ್ಪನಿಗೆ ಫೋನ್ ಮಾಡಬೇಕಿತ್ತು ಅದಕ್ಕೆ. ಅಲ್ಲಿ ನೋಡಿ ನಮ್ಮ ಅದೇ ಈಗ ಮತ್ತೆ ಅಲ್ಲಿ ನೋಡಿ ಮತ್ತೆ ಎಲ್ಲಿ ಹೋಗಿದ್ದಾರೆ. ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ಹುಷಾರಾಗಬೇಕು. ಇಲ್ಲಿ ಜಾಸ್ತಿ ಗ್ಯಾಪ್ ಇಟ್ಟಿರ್ತಾರೆ. ಒಂದು ಫೋನ್ನೇ ಬಿಡ್ಬೋದು. ನಮ್ಮ ಕಾಲು ಹಿಂಗೆ ಹೋಗ್ಬಿಟ್ರೆ ಅಷ್ಟೇ ಬಿದ್ದಂಗೆ. ಅಲ್ಲಿ ನಮ್ಮ ಕೈ ತಕ್ಕಮ್ಮ ಇದೆ. ಆ್ಯಕ್ಚುಲಿ ಸುಸ್ತಾಗಿದೆ ನಂಗೆ ತುಂಬ. ಹೋಗಿ ಫಸ್ಟು ನೀರು ಕುಡಿತೀನಿ, ಆಮೇಲೆ ದಿವ್ಯಾಕ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಿರಲ್ಲ. ನೀರು ಕುಡಿಯೋಕೆ ಹೋಗ್ತೀನಿ. ಆಯ್ತು ಈಗ ನಮ್ಮ ಅಕ್ಕರು ಓಕೆನಾ ನೀರು ಕುಡಿಯೋಕೆ ಹೋಗ್ತೀನಿ. ಓಕೆ, ಈಗ ನಮ್ಮ ಅಕ್ಕರ ಪರ್ಮಿಷನ್ ಕೇಳ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದೆ. ತಡಿ ನೀರು ಕುಡ್ಕೊಂಬರ್ತೀನಿ. ನೀವು ಅಲ್ಲೇ ಇರ್ರಿ, ನಾನು ಬರ್ತೀನಿ. ಈಗ ಮತ್ತೆ ನೀರು ಕುಡ್ಕೊಂಡು ಬರ್ತಾ ಇದ್ದೀನಿ. ಅದೀಗ ಇಲ್ಲೊಂದು ನೋಡಿ ನಮ್ಮ ಕಾವ್ಯಕ್ಕೆ ಸ್ಟೈಲಿಶಾಗಿ ಸ್ಪೆಕ್ಸ್ ಎಲ್ಲ ಹಾಕೋಣ ಅಂತವ್ರಿ. ಅಲ್ಲಿ ನೋಡಿ ಸ್ಟೈಲಿಶಾಗಿ ಪೋಸ್ ಕೊಡ್ತಾರೆ ನೋಡಿ. ಇಲ್ಲಿ ಏನು ಪೋಸ್ ಕೊಡ್ತಾವ್ರಿ ನೋಡಿ ಇಲ್ಲಿ. ಈಗ ಹತ್ಕೊಂಡು ಹೋಗ್ತಾ ಅಲ್ಲ ಫೋಟೋಸ್. ಓಕೆ, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಬೇಕು ಆದರೆ ಟ್ರಿವಾಜಿಂದ ಬರೋಕ್ಕೆ ಮನಸ್ಸೇ ಬರಲ್ಲ ಅಂತ ಇದು. ನಮ್ಮ ದಿವ್ಯಾಗಕ್ಕಾಗಬೇಕಲ್ಲ, ಒಂದು 5 ಸತಿ ಹೋದ್ರು ಸ್ಪೀಷಿಯಸ್ಲಿ. ನಂದು ಹೋಗೋಕೆ ಇಷ್ಟ. ಅಲ್ಲಿ ಯಾರು ಎಂಟ್ರಿ ಕೊಡ್ತಾರೆ ನೋಡಿ. ನಾನು ನೋಡಿ ಇಲ್ಲಿ ಸುಸ್ತಾಗಿದೆ. ಮತ್ತೆ ಈಗ ಟ್ರೈನ್ದೊಂದು ಬ್ಲಾಗ್ ಮಾಡೋಣ. ಟ್ರೈನಿಗೆ ಹೋಗೋಣ. ಬಾಯ್. ನಾವಿನ್ನೊಂದು ಅಲ್ಲಿ ನೋಡಿ ಟ್ರೈನ್ದ ಶಬ್ದ ಅಲ್ಲಿ ನೋಡಿ ಹೋಗುತ್ತೆ. ನೋಡಿ ಟ್ರೈನ್ ಬರ್ತಾರೆ. ಅದೇ ಟ್ರೈನಲ್ಲಿ ಈಗ ನಮ್ಗೆ ಕರ್ಕೊಂಡು ಹೋಗ್ತೀವಿ ನೋಡಿ, ಕಾಣಿಸ್ತಿದೆ. ಈಗ ನೋಡಿ ಮತ್ತೆ ಹಾಯ್ ಫ್ರೆಂಡ್ಸ್, ಈಗ ನೋಡಿ ನಾವು ಮತ್ತೆ ಎಕ್ಸಿಟ್ ಆಗ್ತಾ ಇದ್ದೀವಿ. ಇಷ್ಟರ ತನಕ ಎಲ್ಲ ಆಟ ಆಡಿ ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಅಲ್ಲೆಲ್ಲ ಹೂಗಳು, ಅಲ್ಲಿ ನೋಡಿ ಮರ ತುಂಬ ಹೂಗಳು. ಯಾವುದು ಮುಳ್ಳಯ್ಯನಗಿರಿ ಇದೆ ಫ್ರೆಂಡ್ಸ್. ಅಲ್ಲಿ ಮುಳ್ಳಯ್ಯನಗಿರಿ ಬೇಡಪ್ಪ, ಹೌದು ಬೆಟ್ಟ ಎಷ್ಟು ದೊಡ್ಡದಕ್ಕೆ ಚೆನ್ನಾಗಿ ಕಾಣ್ತದೆ. ಇದೆ ಮುಳ್ಳಯ್ಯನಗಿರಿ. ಗಾಡಿ ಬಿಡಲ್ವೇನೋ ಅದನ್ನೇ ಹೇಳಿದ್ದು ನಾನು. ಇಲ್ಲಿ ನೋಡಿ ಇದೊಂದು ಹೌಸು, ರೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾವು ಮೊದಲೇ ಟ್ರೈನಲ್ಲಿ ಹೋಗಬೇಕಿತ್ತು, ಆದರೆ ನಾವು ಟ್ರೈನಲ್ಲಿ ಹೋಗಲಿಲ್ಲ. ಅದಕ್ಕೀಗ ಫ್ರೆಂಡ್ಸ್ ನಾವು
ಟ್ರೈನಲ್ಲಿ. ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀವಿ. ಕಂಡೆ ತಪ್ಪು ನಾನು ಹೇಳಿರಲಿಲ್ಲ. ಈಗ ಮತ್ತೆ ಇನ್ನೊಂದ್ಸತಿ ಬರ್ತೀವಿ. ನಮ್ಮ ಮಮ್ಮಿಗೆ ಎಕ್ಸಾಮಿಗೆ ಬಿಟ್ಟು ಆಮೇಲೆ ಮತ್ತೆ ಎಲ್ಲರೂ ಬರ್ತೀವಿ. ನೋಡಿ ಟ್ರೈನ್ ಹೋಗ್ತಾ ಇದೆ. ಈಗ ನಾವು ಟ್ರೈನಲ್ಲಿ ಹೋಗ್ತಿಲ್ಲ, ಸಾರಿ, ಬಿಕಾಸ್ ನಾವು ಟ್ರೈನಲ್ಲಿ ಲಾಸ್ಟಲ್ಲಿ ಹೋಗ್ತೀವಿ. ಈಗ ಈಗ ಹೋಗ್ತಾ ನಾವು ಹಂಗೆ ಹೋಗ್ತೀವಿ. ನಾವು ಹೋಗ್ತೀವಲ್ಲ ಆವಾಗ ಹಂಗೆ ಬರ್ತೀವಲ್ಲ ನಮ್ಮ ಮಮ್ಮಿನ ಬಿಟ್ಟು ಮತ್ತೆ ವಾಪಸ್ಸು. ಆವಾಗ ನಮ್ಮ ಕವಿತಕ್ಕ, ಕಾವ್ಯಕ್ಕ, ದಿವ್ಯಕ್ಕ ಅವ್ರ ಬೇಡ ಬಂದು ತಕ್ಕೊಳ್ಳೋಣ ಬಿಡಿ, ಬಂದು ತಕ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ನಾವು ಬರ್ಬೇಕಾದ್ರೆ ತೋರಿಸಿದ್ದು. 2 ನಿಮಿಷ ನಾವು ಮೊದಲು ತೋರಿಸಿದ್ವಲ್ಲ ಅದು. ಈಗ ನೀರು ಬರ್ತಿಲ್ಲ. ಇಲ್ಲಿಲ್ಲ, ಅವಾಗಲೇ ನಾವು ನೋಡಿದಾಗ ಹಿಂಗೆ ನೋಡಿ ಫೌಂಟೇನ್ ಥರ ಬರ್ತಾ ಇದೆ. ಡ್ರ್ಯಾಗನ್ ಬೈಯಿಂದ ಬೆಂಕಿ ಬರುತ್ತೆ, ಆದರೆ ಇಲ್ಲಿ ನೀರು ಬರ್ತಾ ಇದೆ. ಅಲ್ಲಿ ಡ್ರ್ಯಾಗನ್ ಬೈಯಿಂದ ಬೆಂಕಿ ಬರೋದು, ಇವತ್ತು ನೀರು ಬರ್ತಾ ಇದೆ. ಅಲ್ಲಿ ನೋಡಿ ಪುನಃ ಬನ್ನಿ ಈಗ ಹೊರಟ್ವಿ. ಇನ್ನೇನು ಆಲ್ಮೋಸ್ಟ್ ಬಂದ್ವಿ, ಹೊರಡಬೇಕು. ಸರಿ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಈಗ ಆಲ್ಮೋಸ್ಟ್ ಎಕ್ಸಿಟ್ ಆಗಿದೆ. ನೋಡಿ ನಮ್ಮ ಪಾಪು ಬಂದು ಕಾಯ್ತಾ ಇದೆ. ಪಾಪು ಹ್ಯಾಂಗ್ರಿಯಲ್ಲಿರುತ್ತೆ. ನಮ್ಮ ಅಪ್ಪ ಹ್ಯಾಂಗ್ರಿಯಲ್ಲಿರುತ್ತೆ ಮೋಸ್ಟ್ಲಿ. ಅಲ್ಲಿ ಬಂತು ನಮ್ಮ ಕಾರು. ಬಿಸಿಲಿದೆ, ಅದಕ್ಕೆ ನೆಟ್ಟಿಗೇನು ಕಾಣ್ತಾ ಇಲ್ಲ. ಸೊ ಬಾಯ್. ಈಗ ಆಲ್ಮೋಸ್ಟ್ ಕಾರ್ ಒಳಗಡೆ ಬಂದಿದ್ದೀವಿ. ನಮ್ಮ ಅಪ್ಪನ ನೋಡ್ರಿ. ನಮ್ಮ ಮಮ್ಮಿ ಎಕ್ಸಿಟಿಗೆ ಬಂದಿದೆ. ಅದನ್ನೆಲ್ಲ ಮಾಡಲ್ವಾ? ನಮ್ಮ ಮಮ್ಮಿ ಬಂದಿದೆ. ನನ್ನ ಮುಖನೇ ನನ್ನ ಅಂಗಡಿ. All big dosas. ಎಷ್ಟು ದೂರ ಬಂದು ಮರ್ತು ಹೋಗ್ತಿದ್ದೇನೆ ವಾಪಸ್ಸು. ಮಾಡ್ದ ಹಂಗಂತ. ಟಯರ್ಡ್ ನಾನು ಹಿಡ್ಕೊಂಡ್ರೆ ಆಯ್ತು ನೋಡ್ರಿ.